ಸಂಕ್ಷಿಪ್ತ ಕನ್ನಡ ವಾಲ್ಮೀಕಿ ರಾಮಾಯಣ. ಅರಣ್ಯಕಾಂಡ. ರಾಮನ ಕೋಪಾಗ್ನಿ ಕ್ರಮೇಣ ಶಾಂತವಾಗುತ್ತಿತ್ತು. ಇಬ್ಬರೂ ಸೀತೆಯನ್ನು ಜನಸ್ಥಾನದಲ್ಲಿ ಹುಡುಕಿದುದು ವ್ಯರ್ಥವಾಯಿತು. ಹಾಗೆ ಹುಡುಕುತ್ತಿರುವಾಗ ಒಂದು ದಿನ ಇದ್ದಕ್ಕಿದ್ದಂತೆ ಜಟಾಯುವಿನ ದರ್ಶನವಾಯಿತು. ರಕ್ತಸಿಕ್ತ ಶರೀರನಾಗಿ ಭೂಮಿಯ ಮೇಲೆ ತೊಪ್ಪೆಯಾಗಿ ಬಿದ್ದುಕೊಂಡಿದ್ದ ಅವನನ್ನು ನೋಡಿದ ರಾಮನು, ಲಕ್ಷ್ಮಣ, ಹೊದ್ದಿನ ವೇಷದಲ್ಲಿ ಬಂದು ಸೀತೆಯನ್ನು ಕಬಳಿಸಿದ ರಾಕ್ಷಸ ಇವನೇ ಇರಬೇಕು. ಇವನ ಶರೀರದ ಮೇಲಿರುವ ರಕ್ತದ ಕಲೆ ಸೀತೆಯದೇ ಇರಬೇಕು. ಇವನನ್ನು ಈಗ ನಾನು ಕೊಲ್ಲುತ್ತೇನೆ ಎಂದನು. ಬಿಲ್ಲು ಹಿಡಿದು ಸಿದ್ಧನಾಗಿ ಹತ್ತಿರಕ್ಕೆ ಹೋದ ಅವನನ್ನು ಕುರಿತು ರಕ್ತ ಕಾರುತ್ತಾ ಸಾವಿನ ಸಮೀಪದಲ್ಲಿದ್ದ ಜಟಾಯುವು ಬಲು ಕಷ್ಟದಿಂದ, ರಾಮ, ಇಲ್ಲೇ ಅಲೆದಾಡುತ್ತಾ ಕಾಲಹರಣ ಮಾಡಬೇಡ. ಸೀತೆಯನ್ನೂ ನನ್ನ ಜೀವವನ್ನೂ ಕೊಂಡೊಯ್ದಿರುವವನು ರಾವಣ. ಸೀತೆಯೊಬ್ಬಳೇ ಇರುವ ಸಮಯ ಸಾಧಿಸಿ ಆಶ್ರಮದೊಳಕ್ಕೆ ನುಗ್ಗಿ ಅವಳನ್ನು ಅಪಹರಿಸಿದ್ದಾನೆ. ಹೊತ್ತೊಯ್ಯುತ್ತಿರುವುದನ್ನು ನೋಡಿದ ನಾನು ಸೀತೆಯನ್ನು ಅವನಿಂದ ಬಿಡಿಸಿಕೊಳ್ಳಲು ನನ್ನಿಂದ ಸಾಧ್ಯವಾದಷ್ಟೂ ಹೋರಾಡಿದೆ. ಅವನ ಬಿಲ್ಲನ್ನು ಮುರಿದೆ, ಸಾರಥಿಯನ್ನು ಕೊಂದು ರಥವನ್ನು ಪುಡಿಗಟ್ಟಿ ಅವನನ್ನು ಭೂಮಿಗೆ ಬೀಳಿಸಿದೆ. ಕೈಯುಗುರುಗಳಿಂದಲೂ ರೆಕ್ಕೆ ಕೊಕ್ಕುಗಳಿಂದಲೂ ಸಾಧ್ಯವಾದಷ್ಟೂ ಅವನನ್ನು ಸೋಲಿಸಲು ಪ್ರಯತ್ನಿಸಿದೆ. ಆದರೆ ರಾವಣ ನನ್ನೆರಡು ರೆಕ್ಕೆಗಳನ್ನು ಖಡ್ಗದಿಂದ ಕತ್ತರಿಸಿ ಹಾಕಿದ. ನಂತರ ಸೀತೆಯನ್ನು ಪುನಃ ಎತ್ತಿಕೊಂಡು ಆಕಾಶ ಮಾರ್ಗವಾಗಿ ಹೊರಟು ಹೋದ. ನೀನೆಂದುಕೊಂಡಂತೆ ನಾನು ರಾಕ್ಷಸನಲ್ಲ ಮಗು, ನಾನು ಜಟಾಯು ಎಂದನು. ರಾಮನ ದುಃಖ ಹೇಳತೀರದಾಯಿತು. ತನ್ನ ತಂದೆಯ ಸ್ನೇಹಿತನಾಗಿದ್ದ ಈ ಜಟಾಯು ಕೊಟ್ಟ ಮಾತಿನಂತೆ ಸೀತೆಯನ್ನು ರಕ್ಷಿಸಲು ತನ್ನ ಪ್ರಾಣವನ್ನೇ ಪಣವಾಗಿಟ್ಟು ಹೋರಾಡಿದ. ದುಃಖದಿಂದ ರಾಮನು ಆ ಸಾಯುತ್ತಿರುವ ಜಟಾಯುವನ್ನು ಅಪ್ಪಿಕೊಂಡು ಮಗುವಿನಂತೆ ಅತ್ತನು. ಲಕ್ಷ್ಮಣ, ನಮ್ಮನ್ನು ದೇಶಭ್ರಷ್ಟರನ್ನಾಗಿಸಿ ದಂಡಕಾರಣ್ಯಕ್ಕೆ ಅಟ್ಟಿದರು. ಅನಂತರ ನಾವು ಸೀತೆಯನ್ನು ಕಳೆದುಕೊಂಡೆವು. ಈಗ ನಮಗೆ ತಂದೆಯಂತಿದ್ದ ಜಟಾಯುವೂ ಪ್ರಾಣತ್ಯಾಗ ಮಾಡುತ್ತಿರುವನು. ಒಂದರ ಮೇಲೊಂದರಂತೆ ಬಂದು ಒದಗುತ್ತಿರುವ ಈ ದುರದೃಷ್ಟಗಳು ವಿಷಕ್ಕಿಂತಲೂ ಘೋರವಾಗಿವೆ, ಅಗ್ನಿಯನ್ನೇ ನುಂಗಿಬಿಡುವಂತಿವೆ. ನಾನು ಈಗ ಸಮುದ್ರವನ್ನು ಮುಟ್ಟಿದರೆ ನನ್ನ ದುರದೃಷ್ಟದಿಂದಾಗಿ ಅದೂ ಒಣಗಿ ಹೋದೀತು. ನನ್ನಂತಹ ದುರದೃಷ್ಟಶಾಲಿಯಾದ ಇನ್ನೊಬ್ಬ ಇಡೀ ಪ್ರಪಂಚದಲ್ಲೇ ಇರಲಾರ. ಆ ದುರದೃಷ್ಟದಿಂದಾಗಿಯೇ ಈ ಮಹಾತ್ಮನು ಹೀಗೆ ಸಾಯುವಂತಾಯಿತು ಎಂದನು. ರಾಮನು ಕಣ್ಣೀರು ಸುರಿಸುತ್ತಾ ಜಟಾಯುವನ್ನು ಪ್ರೀತಿಯಿಂದ ನೇವರಿಸುತ್ತಾ ಅಲ್ಲೇ ಸ್ವಲ್ಪ ಹೊತ್ತು ಕುಳಿತನು. ಅನಂತರ, ಅಯ್ಯೋ ಲಕ್ಷ್ಮಣ, ಜಟಾಯುವಿನ ಪ್ರಾಣ ಬಸಿದು ಹೋಗುತ್ತಿದೆ. ದೇಹದ ಚಲನೆ ನಿಂತು ಉಸಿರಾಟ ಮಾತ್ರವೇ ಉಳಿದಿದೆ. ವಿಹ್ವಲನಾಗಿ ದೃಷ್ಟಿಯನ್ನು ಮಾತ್ರ ಹರಿಸುತ್ತಿದ್ದಾನೆ ಎನ್ನುತ್ತಾ ಜಟಾಯುವನ್ನು ಕುರಿತು, ಸಾಧ್ಯವಾದರೆ ಹೇಳು ಅಜ್ಜ, ಇದೆಲ್ಲ ಹೇಗಾಯಿತು? ನನ್ನ ಸೀತೆಯನ್ನು ಕದ್ದೊಯ್ಯಲು ರಾವಣನಿಗೆ ಇದ್ದ ಕಾರಣವಾದರೂ ಏನು? ಅವನಿಗೆ ನಾನೇನು ಅಪರಾಧ ಮಾಡಿದ್ದೇನೆ? ಆ ರಾವಣ ಎಲ್ಲಿದ್ದಾನೆ? ಹೇಗಿದ್ದಾನೆ? ಅವನ ಶಕ್ತಿ ಎಷ್ಟು? ನಿನಗೆ ಮಾತನಾಡಲು ಸಾಧ್ಯವಿದ್ದರೆ ಹೇಳು ಎಂದನು. ರಾಮನ ದುಃಖಾರ್ಥತೆಯನ್ನು ನೋಡಿ ಜಟಾಯು ಪರಿತಾಪಪಟ್ಟನು. ಉಸಿರಾಡಲೂ ಕಷ್ಟಪಡುತ್ತಿದ್ದ ಅವನು ಮಹಾಪ್ರಯತ್ನದಿಂದ ಅವನು ಸೀತೆಯನ್ನು ಎತ್ತಿಕೊಂಡು ದಕ್ಷಿಣ ದಿಕ್ಕಿಗೆ ಹೋದನು. ಸುಂಟರ ಗಾಳಿಯಂತಿದ್ದ ಅವನ ಕೈಯಲ್ಲಿ ಸೀತೆ ಮೂರ್ಛಿತಳಾದಂತೆ ಇದ್ದಳು. ಮಗು, ನನ್ನ ಪ್ರಾಣ ಹೋಗುತ್ತಿದೆ, ದೃಷ್ಟಿ ಕ್ಷೀಣಿಸುತ್ತಿದೆ. ನನ್ನನ್ನು ನಿನ್ನ ಕೈಯಲ್ಲಿ ಹಿಡಿದುಕೋ. ನಿನ್ನ ಕೈಯಲ್ಲಿರುವಾಗ ನಾನು ಭವಬಂಧನದಿಂದ ಪಾರಾಗುವಂತಾಗಲಿ. ಆದರೆ ಒಂದು ಮಾತ್ರ ಸತ್ಯ, ರಾವಣನು ಸೀತೆಯನ್ನು ಅಪಹರಿಸಿದ್ದು ವಿಂದ ಎಂಬ ಮುಹೂರ್ತದಲ್ಲಿ. ಈ ಮುಹೂರ್ತ ಕಾಲದಲ್ಲಿ ಕಳೆದು ಹೋಗಿದ್ದು ಪುನಃ ದೊರಕುವುದು ಖಂಡಿತ. ಇದು ಅವಸರದಲ್ಲಿದ್ದ ಅವನಿಗೆ ತಿಳಿಯಲಿಲ್ಲ. ಅವನನ್ನು ನೀನು ಕೊಂದು ಸೀತೆಯನ್ನು ಪುನಃ ಪಡೆಯುವೆ. ರಾಮ, ದುಃಖವನ್ನು ಬಿಡು. ರಾವಣನನ್ನು ಕೊಲ್ಲಲು ಪ್ರಯತ್ನವನ್ನು ಮಾಡು. ಅವನು ವಿಶ್ರವಸ್ಸಿನ ಮಗ, ಕುಬೇರನ ತಮ್ಮ.
ಎನ್ನುತ್ತಿರುವಂತೆಯೇ ಪುಂಖಾನುಪುಂಖವಾಗಿ ರಕ್ತ ಕಾರಿ ಪ್ರಾಣ ಬಿಟ್ಟನು. ರಾಮನ ಎದೆಯೊಡೆಯಿತು. ಲಕ್ಷ್ಮಣ, ಅಗಸ್ತ್ಯಾಶ್ರಮದಿಂದ ನಾವು ಹೊರಟು ಬಂದಾಗ ಜಟಾಯುವನ್ನು ಭೇಟಿ ಮಾಡಿದ್ದು ನೆನಪಿದೆಯೇ? ನಾವಿಬ್ಬರೂ ಆಶ್ರಮದಿಂದ ಹೊರಗೆ ಹೋಗಿರುವಾಗ ಸೀತೆಯನ್ನು ನೋಡಿಕೊಳ್ಳುತ್ತೇನೆ ಎಂದು ಹೇಳಿದ ಮಾತನ್ನು ಹುಸಿ ಮಾಡಲಿಲ್ಲ. ಆದರೆ ಬಲವತ್ತರವಾದ ವಿಧಿಯೇ ಯಾವಾಗಲೂ ಗೆಲ್ಲುವುದು. ಎಷ್ಟೋ ವರ್ಷಗಳಿಂದ ದಂಡಕಾರಣ್ಯದಲ್ಲಿ ವಾಸಿಸುತ್ತಿದ್ದ ಜಟಾಯು ನನ್ನಿಂದಾಗಿ ಸಾಯುವಂತಾಯಿತಲ್ಲ. ತಂದೆಯಂತೆ ನಮ್ಮನ್ನು ಪ್ರೀತಿಸುತ್ತಿದ್ದ ಅವನು ಸತ್ತ ದುಃಖಕ್ಕೆ ಸಮಾನವಾದ ದುಃಖ ಯಾವುದಿದೆ? ಲಕ್ಷ್ಮಣ, ಸೌದೆ ಒಟ್ಟು ಮಾಡು. ನನಗಾಗಿ ಸತ್ತ ಅವನಿಗೆ ನಾನೇ ಸಂಸ್ಕಾರ ಮಾಡುತ್ತೇನೆ ಎಂದ ರಾಮ ಜಟಾಯುವಿನ ಮೃತದೇಹವನ್ನು ಗೋದಾವರಿ ದಡಕ್ಕೆ ಕೊಂಡೊಯ್ದನು. ಲಕ್ಷ್ಮಣನು ಸಿದ್ಧಪಡಿಸಿದ ಚಿತೆಯ ಮೇಲಿಟ್ಟು, ಪಕ್ಷಿರಾಜ, ತಪಸ್ಸು, ಯಜ್ಞ ಮುಂತಾದ ಸತ್ಕಾರ್ಯಗಳಿಂದ ಪುಣ್ಯ ಸಂಪಾದಿಸಿದವರು ಸೇರುವ ಲೋಕಕ್ಕೆ ನೀನೂ ಹೋಗಿ ಸೇರು ಎನ್ನುತ್ತಾ ಆ ಅರಣಿಯಿಂದ ತಾನು ಉತ್ಪಾದಿಸಿದ ಅಗ್ನಿಯನ್ನು ಸ್ಪರ್ಶಿಸಿದನು. ಶ್ರಾದ್ದ ಮಂತ್ರಗಳನ್ನು ಉಚ್ಚರಿಸುತ್ತಾ ತಿಲಾಂಜಲಿಯನ್ನು ಬಿಟ್ಟು ಪಿಂಡ ಪ್ರದಾನ ಮಾಡಿ ಶಾಸ್ತ್ರೋಕ್ತವಾಗಿ ತರ್ಪಣವನ್ನು ಬಿಟ್ಟರು. ಜಟಾಯುವಿನ ಅಪರಕರ್ಮವು ರಾಮಲಕ್ಷ್ಮಣರ ಮನಸ್ಸಿನಲ್ಲಿ ಬದಲಾವಣೆಯನ್ನುಂಟು ಮಾಡಿ ಸೀತೆ ಕಳೆದು ಹೋದುದನ್ನು ಸ್ವಲ್ಪ ಮಟ್ಟಿಗೆ ಮರೆಸಿತು. ನಡೆದು ಹೋದುದಕ್ಕೆ ಏನು ತಾನೇ ಮಾಡಲಾದೀತು, ಮುಂದೇನು ಮಾಡಬೇಕು ಎಂಬುದೇ ಮುಖ್ಯ ಎಂದುಕೊಂಡ ರಾಮ. ರಾಮನ ದುಃಖದ ತೀವ್ರತೆ ಕಡಿಮೆಯಾದುದು ಲಕ್ಷ್ಮಣನಿಗೆ ಎಷ್ಟೋ ಸಮಾಧಾನವನ್ನು ತಂದಿತು. ಈಗ ಇಬ್ಬರೂ ಜಟಾಯು ಹೇಳಿದಂತೆ ದಕ್ಷಿಣಕ್ಕೆ ನಡೆಯಲಾರಂಭಿಸಿದರು. ಕುತೂಹಲದಿಂದ ಮರಗಿಡಗಳ ಬಗ್ಗೆ, ಪಕ್ಷಿಗಳ ಬಗ್ಗೆ ಸೀತೆ ಕೇಳುತ್ತಿದ್ದ ನೂರಾರು ಪ್ರಶ್ನೆಗಳು ಇಲ್ಲದೆ ಪ್ರಯಾಣ ಬೇಸರವೆನಿಸಿತು. ರಾಮ ಲಕ್ಷ್ಮಣರಿಬ್ಬರೂ ಮೌನವಾಗಿ ದಾರಿ ನಡೆಯುತ್ತಿದ್ದರು. ಜನಸ್ಥಾನದಿಂದ 3 ಕ್ರೋಶ ದೂರ ಬಂದ ಮೇಲೆ ಕ್ರೌಂಚಾರಣ್ಯವೆಂಬ ಕ್ರೂರ ಮೃಗಗಳಿಂದ ತುಂಬಿ ಭಯಾನಕವಾದ ದಟ್ಟಡವಿ ಸಿಕ್ಕಿತು. ಸೂರ್ಯರಶ್ಮಿಯೇ ಭೂಮಿಯನ್ನು ಸೋಕದ ಅದರಲ್ಲಿ ಅವರು ಅಲ್ಲಲ್ಲಿ ವಿಶ್ರಮಿಸಿಕೊಳ್ಳುತ್ತಾ ಇನ್ನೂ 3 ಕ್ರೋಶ ನಡೆದು ಹೊರಬಂದರು. ಅಲ್ಲೊಂದು ಕಗ್ಗತ್ತಲ ಗವಿ. ಅದರ ದ್ವಾರದಲ್ಲಿ ಒಬ್ಬಳು ಭಯಂಕರಾಕಾರದ ರಾಕ್ಷಸಿ. ಶೂರ್ಪನಖಿ ರಾಮನನ್ನು ಮೋಹಿಸಿದಂತೆ ಇವಳು ಲಕ್ಷ್ಮಣನನ್ನು ಮೋಹಿಸಿದಳು. ತನ್ನೊಡನೆ ವಿಹಾರಕ್ಕೆ ಬರುವಂತೆ ಅವನನ್ನು ಪೀಡಿಸತೊಡಗಿದಳು. ಲಕ್ಷ್ಮಣನು ಕ್ರುದ್ಧನಾಗಿ ಅವಳ ಕಿವಿ ಮೂಗುಗಳನ್ನು ಕತ್ತರಿಸಿ ಹಾಕಿದನು. ಇಡೀ ಅರಣ್ಯವೇ ತತ್ತರಿಸುವಂತೆ ಕೂಗುತ್ತಾ ಅಯೋಮುಖಿ ಎಂಬ ಆ ರಾಕ್ಷಸಿ ಓಡಿ ಹೋದಳು. ರಾಮ ಲಕ್ಷ್ಮಣರು ಮುಂದುವರೆದರು. ಇನ್ನೊಂದು ಘೋರಾರಣ್ಯವು ಎದುರಾಯಿತು. ಲಕ್ಷ್ಮಣನು, ಅಣ್ಣ, ನನ್ನ ಎಡಭುಜವು ಏಕೋ ಹಾರುತ್ತಿದೆ, ಮನಸ್ಸಿಗೆ ಏಕೋ ಭಯವಾಗುತ್ತಿದೆ, ಏನೋ ಅಪಾಯ ಕಾದಿದೆ ಎನ್ನಿಸುತ್ತಿದೆ. ದಯವಿಟ್ಟು ಜಾಗೃತನಾಗಿದ್ದು ಏನು ಬಂದರೂ ಎದುರಿಸಲು ಸಿದ್ಧನಾಗು. ಒಂಚುಲಕ ಪಕ್ಷಿಯು ಕೂಗುತ್ತಿರುವುದರಿಂದ ಅಪಾಯವು ಎದುರಾದರೂ ನಾವು ಅದನ್ನು ಗೆಲ್ಲುವೆವು ಎನ್ನಿಸುತ್ತಿದೆ ಎನ್ನುತ್ತಿರುವಾಗಲೇ ಇಡೀ ಅರಣ್ಯವೇ ಧೂಳೀಪಟವಾದಂತೆ ದೊಡ್ಡ ಶಬ್ದವಾಯಿತು. ಏನೆಂದು ಇಬ್ಬರೂ ನೋಡುವಷ್ಟರಲ್ಲಿ ಮುಂಡವೇ ಬೃಹದಾಕಾರವಾಗಿದ್ದ ರಾಕ್ಷಸನೊಬ್ಬನು ಗೋಚರಿಸಿದನು. ಅವನಿಗೆ ತಲೆಯೇ ಇರಲಿಲ್ಲ. ಎದೆಯಲ್ಲೊಂದು ಕಣ್ಣು, ಹೊಟ್ಟೆಯಲ್ಲೊಂದು ದೊಡ್ಡ ಬಾಯಿ, ಕ್ರೂರವಾದ ಕೋರೆ ಹಲ್ಲುಗಳು, ಹೊರಚಾಚಿದ ನಾಲಿಗೆ, ಒಂದೊಂದು ಯೋಜನ ಉದ್ದವಿದ್ದ ಭೀಕರವಾದ 2 ಕೈಗಳು. ಇವರ ದಾರಿಯಲ್ಲೇ ಇದ್ದ ಅವನ 2 ಕೈಗಳೂ ಇವರನ್ನು ಸುತ್ತುವರಿದಿದ್ದರಿಂದ ಮುಂದೆ ಹೋಗುವುದು ಅಸಾಧ್ಯವಾಯಿತು. ಈ ರಾಕ್ಷಸನ ಹೆಸರು ಕಬಂಧ. ಇವರಿಬ್ಬರನ್ನೂ ಹಿಡಿದು ಬಾಯಿಗೆ ಹಾಕಿಕೊಳ್ಳುವ ಪ್ರಯತ್ನದಲ್ಲಿ ಮೊದಲು ಸಿಕ್ಕಿದವನು ಲಕ್ಷ್ಮಣ. ಅವನು ಭಯಭೀತನಾಗಿ, ಅಣ್ಣ, ಈ ರಾಕ್ಷಸನ ಉಕ್ಕಿನ ಹಿಡಿತದಿಂದ ತಪ್ಪಿಸಿಕೊಳ್ಳುವುದು ಸಾಧ್ಯವಿಲ್ಲ. ನಾನು ಸಾಯುವುದು ಖಂಡಿತ. ನೀನಾದರೂ ತಪ್ಪಿಸಿಕೊಂಡು ಸೀತೆಯನ್ನು ಹುಡುಕಿ ಕರೆದುಕೊಂಡು ಹೋಗಿ ರಾಜ್ಯವಾಳು.
ಆಗಾಗ್ಗೆ ನನ್ನನ್ನು ಸ್ಮರಿಸಿಕೋ ಎಂದನು. ರಾಮನು, ಹೆದರಬೇಡ ಲಕ್ಷ್ಮಣ, ಯಾವುದೇ ಕಷ್ಟದಿಂದ ಪಾರಾಗಲು ದಾರಿ ಒಂದಿರುತ್ತದೆ, ಧೈರ್ಯವಾಗಿರು ಎನ್ನುವಷ್ಟರಲ್ಲಿ ಇವರನ್ನು ಕೈಯಲ್ಲಿ ಹಿಡಿದ ಕಬಂಧನು, ಯಾರು ನೀವು? ಈ ಘೋರಾರಣ್ಯಕ್ಕೆ ಏಕೆ ಬಂದಿರಿ? ನನ್ನ ಅದೃಷ್ಟವೇ ಅದೃಷ್ಟ. ತಿನ್ನಲು ಇಬ್ಬರು ಮಾನವರು, ನರಮಾಂಸ ತಿನ್ನದೆ ಬಹುಕಾಲವಾಗಿತ್ತು ಎನ್ನುತ್ತಾ ಇಬ್ಬರನ್ನೂ ತನ್ನ ಬಾಯ ಕಡೆಗೆ ಸೆಳೆಯತೊಡಗಿದನು. ಆಗ ರಾಮಲಕ್ಷ್ಮಣರಿಬ್ಬರೂ ಆ ಕಬಂಧನ ಒಂದೊಂದು ಕೈಯನ್ನು ಸಾಹಸದಿಂದ ಕತ್ತರಿಸಿ ಹಾಕಿದರು. ಘೋರವಾದ ಶಬ್ದ ಮಾಡುತ್ತಾ ಕಬಂಧನು ಭೂಮಿಗೆ ಉರುಳಿದನು. ಮತ್ತೊಮ್ಮೆ ಅವನು ನೀವು ಯಾರು ಎಂದು ವಿಚಾರಿಸಲು ಇವರು ತಾವು ದಶರಥ ರಾಜನ ಮಕ್ಕಳಾದ ರಾಮಲಕ್ಷ್ಮಣರೆಂದೂ ಕಳೆದು ಹೋಗಿರುವ ರಾಮಪತ್ನಿಯಾದ ಸೀತೆಯನ್ನು ಹುಡುಕುತ್ತಾ ಇಲ್ಲಿಗೆ ಬಂದರೆಂದೂ ಹೇಳಿದರು. ಆಗ ಕಬಂಧನು, ನೀವು ಈ ಕಾಡಿಗೆ ಬಂದದ್ದು ನನ್ನ ಅದೃಷ್ಟವೇ ಸರಿ. ನಾನು ಶಾಪದಿಂದ ಈ ಘೋರ ರೂಪವನ್ನು ಪಡೆದಿರುವವನು. ಮೊದಲು ಚಂದ್ರನಂತೆ ರೂಪವಂತನೇ ಆಗಿದ್ದೆ. ಮನಸ್ಸಿಗೆ ಬಂದಂತೆ ಘೋರ ರೂಪವನ್ನು ಧರಿಸಿ ಋಷಿಗಳನ್ನು ಹೆದರಿಸುತ್ತಿದ್ದ ನನ್ನನ್ನು ಸ್ಥೂಲ ಶಿರನೆಂಬ ಋಷಿಯು ನಿನಗೆ ಈ ಕರಾಳ ರೂಪವೇ ಸ್ಥಿರವಾಗಿರಲಿ ಎಂದು ಶಪಿಸಿದನು. ನಾನು ಬಹುವಾಗಿ ಬೇಡಿಕೊಳ್ಳಲು, ಯಾವಾಗ ಶ್ರೀರಾಮನು ನಿನ್ನ ತೋಳುಗಳನ್ನು ಕತ್ತರಿಸಿ ಸುಡುವನೋ ಆಗ ನಿನಗೆ ಮೊದಲಿನ ರೂಪ ಬರುತ್ತದೆ ಎಂದು ಹೇಳಿ ಅನುಗ್ರಹಿಸಿದನು. ನನ್ನ ಮೊದಲಿನ ಹೆಸರು ಧನು. ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿ ಸಾವಿಲ್ಲದಂತೆ ವರವನ್ನು ಪಡೆದುಕೊಂಡೆ. ನನ್ನ ಉಪಟಳದಿಂದ ಕೋಪಗೊಂಡ ಇಂದ್ರನು ವಜ್ರಾಯುಧವನ್ನು ಪ್ರಯೋಗಿಸಿದ್ದರಿಂದ ತಲೆಯು ಹೊಟ್ಟೆಯೊಳಗೆ ಒತ್ತಲ್ಪಟ್ಟ ಕಬಂಧನಾದೆ. ಕಾಲುಗಳು ಮುರಿದು ಹೋಗಿ ಈ ಅವಸ್ಥೆ ಬಂತು. ಈ ಬಾಹುಗಳಿಂದಲೇ ಪ್ರಾಣಿಗಳನ್ನು ಹಿಡಿದು ತಿನ್ನುತ್ತಾ ಬದುಕಿರು ಎಂದು ಬ್ರಹ್ಮನು ಹೇಳಿದನು. ನೀನು ಈ ರೂಪದಿಂದ ಮುಕ್ತಿಗೊಳಿಸುತ್ತೀ ಎಂದು ಇಂದ್ರನೂ ಹೇಳಿದ. ರಾಮ, ದಯವಿಟ್ಟು ನನ್ನನ್ನು ಸುಟ್ಟು ಶಾಪ ವಿಮೋಚನೆ ಮಾಡು ಎಂದನು. ರಾಮನು, ನನ್ನ ಹೆಂಡತಿಯನ್ನು ರಾವಣನೆಂಬ ರಾಕ್ಷಸ ಅಪಹರಿಸಿದ್ದಾನೆ. ಅವನು ಎಲ್ಲಿರುತ್ತಾನೆ, ಅವನ ಸ್ವಭಾವ ಎಂತಹದು ಎಂಬುದೇನೂ ನನಗೆ ತಿಳಿಯದು. ನೀನು ಇಲ್ಲಿ ಬಹುಕಾಲದಿಂದಲೂ ಇದ್ದೀಯೆ, ನಿನಗೆ ತಿಳಿದಿರಬಹುದು. ನಾವು ರಾವಣನಿಂದ ಸೀತೆಯನ್ನು ಹೇಗೆ ರಕ್ಷಿಸಿ ಕರೆತರಬಹುದು ಹೇಳು ಎನ್ನಲು ಕಬಂಧನು, ಶಾಪದಿಂದಾಗಿ ನನ್ನ ಜ್ಞಾನ ಮಸುಕಾಗಿದೆ. ನೀವು ನನ್ನ ಶಾಪ ವಿಮೋಚನೆ ಮಾಡಿದರೆ ನಾನು ಮೊದಲಿನಂತಾಗಿ ನಿಮಗೆ ಸೀತಾನ್ವೇಷಣೆಯಲ್ಲಿ ಸಹಾಯ ಮಾಡುವೆನು. ದಯವಿಟ್ಟು ದೊಡ್ಡದೊಂದು ಗುಂಡಿ ತೋಡಿ ನನ್ನನ್ನು ಇಟ್ಟು ಮೇಲೆ ಬೆಂಕಿಯನ್ನೊಟ್ಟಿ ಸುಡಿರಿ ಎಂದನು. ರಾಮಲಕ್ಷ್ಮಣರು ಅಂತೆಯೇ ಮಾಡಿದರು. ಗುಂಡಿಯಲ್ಲಿ ಅರ್ಧಕ್ಕೆ ಸೌದೆಯನ್ನು ತುಂಬಿ ಕಬಂಧನನ್ನೂ ಅವನ 2 ಕೈಗಳನ್ನೂ ಇಟ್ಟು ಮೇಲೆ ಪುನಃ ಸೌದೆಯನ್ನೊಟ್ಟಿ ಅವನನ್ನು ಸುಟ್ಟರು. ಲಕ್ಷ್ಮಣನು, ಅಣ್ಣ, ಸೀತೆಯನ್ನು ಕಳೆದುಕೊಂಡ ಮೇಲೆ ಇದು ನಾವು ಮಾಡುತ್ತಿರುವ 2ನೆಯ ಶವ ಸಂಸ್ಕಾರ. ಇನ್ನೆಷ್ಟು ಸಂಸ್ಕಾರಗಳನ್ನು ಮಾಡಬೇಕಾಗಿದೆಯೋ ಎಂದನು. ಅಷ್ಟರಲ್ಲಿ ಜ್ವಲಿಸುತ್ತಿದ್ದ ಅಗ್ನಿಯಿಂದ ದಿವ್ಯ ಪುರುಷನೊಬ್ಬನು ಮೇಲೆದ್ದು ಬಂದನು. ಅವನನ್ನು ಕರೆದೊಯ್ಯಲು ರಥವೊಂದು ಸಿದ್ಧವಾಗಿ ನಿಂತಿತ್ತು. ಧನು ರಾಮನನ್ನು ಕುರಿತು, ನಿನಗೆ ಸೀತೆ ಹೇಗೆ ದೊರೆಯುವಳು ಎಂಬುದನ್ನು ಹೇಳುತ್ತೇನೆ ಕೇಳು. ಯಾವುದೇ ಕಾರ್ಯ ಸಾಧನೆಗೆ 6 ಅಂಶಗಳು ಅಗತ್ಯವಾಗುತ್ತವೆ. ಅವೆಂದರೆ ಶತ್ರುವಿನೊಡನೆ ಒಡಂಬಡಿಕೆ, ಸಂಧಿ, ಯುದ್ಧ, ವಿಗ್ರಹ, ದಂಡಯಾತ್ರೆ, ಯಾನ. ತನ್ನ ಬಲವನ್ನು ಹೆಚ್ಚಿಸಿಕೊಳ್ಳುತ್ತಾ ಯುದ್ಧಕ್ಕೆ ತಕ್ಕ ಸಮಯ ಕಾಯುವುದು, ಆಸನ. ಕಾದಾಡುವ 2 ಪಕ್ಷಗಳಲ್ಲಿ ಯಾವುದರ ಕಡೆಗೂ ಸೇರದೆ ತಟಸ್ಥನಾಗಿರುವುದು, ದ್ವೈಧೀಭಾವ. ಮತ್ತು ಶತ್ರುವಿನೊಡನೆ ಯುದ್ಧ ಒದಗಿದಾಗ ಬಲವಂತನಾದ ಇನ್ನೊಬ್ಬನನ್ನು ಆಶ್ರಯಿಸುವುದು, ಸಮಾಶ್ರಯ. ಅಥವಾ ಬಲಶಾಲಿಯಾದ ಶತ್ರುವಿಗೆ ಶರಣಾಗತನಾಗುವುದು, ಸಮಾಶ್ರಯ. ದುರವಸ್ಥೆಗೆ ಒಳಗಾದವನು ತನ್ನಂತೆಯೇ ದುರವಸ್ಥೆಗೆ ಒಳಗಾದವನ ಸಹಕಾರವನ್ನು ಪಡೆಯಬೇಕು,
ಈ ರಾಜ್ಯವನ್ನೂ ಹೆಂಡತಿಯನ್ನೂ ಕಳೆದುಕೊಂಡಿರುವ ನೀನು ಅಂತಹ ದುರವಸ್ಥೆಗೇ ಒಳಗಾಗಿರುವ ಇನ್ನೊಬ್ಬನ ಮೈತ್ರಿಯನ್ನು ಪಡೆದರೆ ಸಹಾಯವಾಗುವುದು. ಸುಗ್ರೀವನೆಂಬ ವಾನರೋತ್ತಮನಿದ್ದಾನೆ. ಅವನ ಅಣ್ಣ ವಾಲಿ ಎಂಬುವನು ರಾಜ್ಯ ನಿಮಿತ್ತವಾಗಿ ಅವನನ್ನು ಹೊರಕ್ಕೆ ಅಟ್ಟಿದ್ದಾನೆ. ಆ ಸುಗ್ರೀವನು ನಿನಗೆ ಮಿತ್ರನಾಗಿ ಸೀತಾನ್ವೇಷಣೆಯಲ್ಲಿ ಸಹಾಯ ಮಾಡುವನು. ಶೋಕಿಸಬೇಡ. ಭವಿತವ್ಯವನ್ನು ತಪ್ಪಿಸಬಲ್ಲವನಾರು? ಅಗ್ನಿಸಾಕ್ಷಿಯಾಗಿ ಅವನನ್ನು ಮಿತ್ರನನ್ನಾಗಿ ಮಾಡಿಕೊ. ಕಾಮರೂಪಿಯಾದ ಆ ವೀರನಿಗೂ ನಿಮ್ಮ ನೆರವು ಬೇಕಾಗಿದೆ. ಧರ್ಮಭೀರುವಾದ ಆತನೂ ರಾಜ್ಯಭ್ರಷ್ಟನಾಗಿ ಈಗ 4 ಸ್ನೇಹಿತರೊಡನೆ ಪಂಪಾ ಸರೋವರದ ತೀರದಲ್ಲಿರುವ ಋಷ್ಯಮೂಕ ಪರ್ವತದಲ್ಲಿ ವಾಸಿಸುತ್ತಿದ್ದಾನೆ. ಅವನು ಕೃತಜ್ಞ, ಧೈರ್ಯಶಾಲಿ, ವೀರ, ಮಾತಿನಂತೆ ನಡೆಯುವವನು, ಕಾರ್ಯಕುಶಲಿ, ಮಹಾಬಲಶಾಲಿ. ಹೋಗಿ ಅವನನ್ನು ಭೇಟಿ ಮಾಡು. ಅವನಿಗೆ ಬೇಕಾದ ನೆರವನ್ನು ನೀಡು. ಪ್ರತಿಯಾಗಿ ಅವನು ನಿನ್ನ ಕೆಲಸ ಮಾಡಿಕೊಡುತ್ತಾನೆ. ಸೂರ್ಯಾಂಶದಿಂದ ವೃಕ್ಷರಜಸ್ಸೆಂಬ ವಾನರೋತ್ತಮನ ಮಗನಾದ ಅವನನ್ನು ಕಪಿಯೆಂದು ಉದಾಸೀನ ಮಾಡಬೇಡ. ರಾಕ್ಷಸರು ಅಡಗಿಕೊಂಡಿರುವ ಎಲ್ಲ ಪ್ರದೇಶಗಳೂ ಅವನಿಗೆ ಗೊತ್ತು. ನಿನಗಾಗಿ ಅವನು ಸೀತೆಯನ್ನು ಹುಡುಕಿಕೊಡುವನು. ಪಶ್ಚಿಮಕ್ಕೆ ಹೋಗುವ ಈ ಹಾದಿಯನ್ನು ಹಿಡಿದು ಹೋಗು. ಇದು ಋಷ್ಯಮೂಕ ಪರ್ವತದ ಬಳಿಯ ಪಂಪಾ ಸರೋವರಕ್ಕೆ ಕರೆದೊಯ್ಯುತ್ತದೆ. ಅಲ್ಲಿ ಮತಂಗ ಋಷಿಯ ಆಶ್ರಮವಿದೆ. ರಾಮ ಅಲ್ಲಿ ಶಬರಿ ಎಂಬ ವೃದ್ಧೆ ಋಷಿಗಳನ್ನು ಸೇವಿಸಿಕೊಂಡು ಇರುತ್ತಾ ಇನ್ನೂ ಬದುಕಿದ್ದಾಳೆ. ಅವಳಿಗೆ ಅನೇಕ ಬಾರಿ ಸ್ವರ್ಗಕ್ಕೆ ಬರುವಂತೆ ಆಹ್ವಾನ ಬಂದರೂ ದಂಡಕಾರಣ್ಯಕ್ಕೆ ನೀನು ಬಂದಿರುವುದನ್ನು ಕೇಳಿರುವ ಅವಳು ನಿನ್ನ ದರ್ಶನಕ್ಕಾಗಿ ಕಾದುಕೊಂಡಿದ್ದಾಳೆ. ಪಂಪಾ ಸರಸ್ಸಿನ ಪಕ್ಕದಲ್ಲಿ ಒಂಟಿಯಾಗಿರುವ ಆಶ್ರಮವೊಂದನ್ನು ನೀನು ನೋಡುವೆ. ತುಂಬ ರಮ್ಯವಾದ ಮತಂಗವನವೆಂಬ ಆ ಪ್ರದೇಶವು ನಿನ್ನ ಹೃದಯಕ್ಕೆ ಶಾಂತಿ ಸಮಾಧಾನಗಳನ್ನು ನೀಡುತ್ತದೆ. ಪುಣ್ಯವಂತರಲ್ಲದವರು ಆ ಪ್ರದೇಶಕ್ಕೆ ಋಷ್ಯಮೂಕ ಪರ್ವತವನ್ನು ಹತ್ತಲು ಅಸಾಧ್ಯ. ಅಲ್ಲಿನ ಗುಹೆಗಳಲ್ಲಿ ವಾಸಿಸುತ್ತಿರುವ ಆ ವಾನರ ವೀರರನ್ನು ಆಶ್ರಯಿಸು. ಹೋಗು, ನಾನಿನ್ನು ಬರುತ್ತೇನೆ, ಅಪ್ಪಣೆ ಕೊಡು ಎಂದನು. ರಾಮಲಕ್ಷ್ಮಣರು ಆಗಲಿ, ಹೋಗಿ ಬಾ ಎನ್ನುತ್ತಿದ್ದಂತೆ ಧನು ರಥವನ್ನು ಹತ್ತಿದನು. ಅದು ಆಕಾಶ ಮಾರ್ಗವಾಗಿ ಹಾರಿಹೋಯಿತು.